ಜಾಗದಲ್ಲಿ ಓರಿಗಳಿರ್ತವೆ. ಹೋಗ್ರಪ್ಪ ಬಾಯಕ್ರಿ 10,000ನ ಸರಿ. ಹೋಗು ಎಲ್ಲಿ ಮನೆ ಆಗಲ್ಲಿ ಬಿಡು ಮಕ್ಕಳು ಹೊಡ್ತಾವ ಹೋಗು. ಹೇ ಕುಳ್ಕ, ಏನ್ ಹೇಳಿ? ನೀನ್ ನನ್ನ ಉಸಿರಲ್ಲಿ ಬೆರ್ತೋಗ್ಬಿಟ್ಟಿದ್ಯಾ ಕಣೋ. ಲೇ ನೀ ಹಿಂಗ್ ಮಾಡಕತ್ತಂದ್ರ ಮತ್ ನಾ ಬಾಳ ದೂರ ಹೋಗ್ತೀನಿ ನೋಡೆ. ನನ್ನಿಂದ ನಿನ್ನ ಯಾರೂ ದೂರ ಮಾಡಕ್ಕಾಗಲ್ಲ. ಲೇ ನನ್ನ ಜೀವನದೊಳಗ ನಾ ಕಬಡ್ಡಿ ಆಡಿನಿ, ಕ್ರಿಕೆಟ್ ಆಡಿನಿ, ಖೋಖೋ ಆಡಿನಿ, ಕೋಲಾಟ ಆಡಿಲ್ಲೋ ಹಾಪ್ ಸುಳಿ ಮಗನ. ನಿನಗ ಕೋಲಾಟ ಆಡ್ಬೇಕಂತ ಅನಿಸಿದ್ರ ಶೇರ್ ಬಟನ್ ಒತ್ತಿದ್ರಿ ಮ್ಯಾಗ ಬರ ಅವಂಗ ಹಿಡಿ, ಅವಂದು ಕೋಲ್ ಹಿಡ್ಕೊಂಡ್ ನೀನ ಜಡಿ. ಯಾಕನ್ನ ಹೋಗಿ ಒಂದು ಕೋಲಾಟ ಆಡಿಬಿಡು. ಏನ್ರಿ ಅದು ಮಾತಾಡೋದು? ಏನ್ ಮಾತಾಡ್ತಾರ್ರಿ? ಯಾವನ್ರಿ ಅವನು? ನಮಗೆ ಸ್ವಾಭಿಮಾನ ಇದೆ. ಸಾರಿ ಜಸ್ಟ್ ಕಮ್ಮಿ. ನನ್ ಮಗಳಿಗೆ ಮದ್ವೆ ಆಗೋ ಹುಡುಗನ್ಗೆ ಗೌರ್ಮೆಂಟ್ ಜಾಬ್ ಇರ್ಬೇಕು, ಆಮೇಲೆ ಕೋಟ್ಯಾಂತರ ರೂಪಾಯಿ ಆಸ್ತಿ ಇರ್ಬೇಕು. ಹೌದಾ? ವರದಕ್ಷಿಣೆ ಎಷ್ಟು ಕೊಡ್ತೀರಾ? ಹಾ, ವರದಕ್ಷಿಣೆ ಕೇಳೋನು ಬೇವರ್ಸಿ. ಗೌರ್ಮೆಂಟ್ ಕೆಲಸ ಮತ್ತೆ ಆಸ್ತಿ ಕೇಳೋರು ಹಳೆ ಬೇವರ್ಸಿ. ಇಲ್ಲಿ ವರದಕ್ಷಿಣೆ ಕೇಳೋದು ತಪ್ಪೆ, ಗೌರ್ಮೆಂಟ್ ಜಾಬ್ ಕೇಳೋದು ತಪ್ಪೆ. ಮನುಷ್ಯ ನೋಡಿ ಕೊಡಿ, ಫ್ಯಾಮಿಲಿ ನೋಡಿ ಕೊಡಿ. ಎಲ್ಲಾರು ಗೌರ್ಮೆಂಟ್ ನೌಕರಿ ಅಂದ್ರೆ ಎಲ್ಲಿಂದ ಗೌರ್ಮೆಂಟ್ ಅವ್ರು ಎಷ್ಟು ಜನಕ್ಕೆ ಕೆಲಸ ಸ್ವಲ್ಪ ಅರ್ಥ ಮಾಡ್ಕೊಂಡು ನಮ್ಮ ಸಿಂಗಲ್ಗಳ ಜೀವನ. ನಾನು ಸಿಂಗಲ್ ಅಲ್ಲ, ಪಾಪ ಸಿಂಗಲ್ಗಳ ಜೀವನ ಅರ್ಥ ಯಾರ್ರಿ ನೀವ? ಈ ಕಟ್ಟಿ ನಮ್ದರಿ. ನಿಮ್ದೇನ್ರಿ? ಕುಂತ್ರ ನಡೀತಿಲ್ಲ. ಇಲ್ಲಿ ಕುಂದ್ರಿ. ನೀವ್ ಏನಾಗ್ಬೇಕ್ರಿ? ತಮ್ಮ ಬೇಕ್ರಿ, ನನ್ ಮುದ್ದಿನ ತಮ್ಮ. ಈಗ 2ನೇ ಹೊಕ್ಕನ್ರಿ. ಹೌದ್ರಿ? ಹಾ ರೀ. ಇವ್ನಿಕಿತ ನೀವೇ ಚಂದ ನೋಡ್ರಿ. ಯಾಕ್ರಿ ಹೆಂಗಿತ್ ಮೈಗೆ ಏನೇನೋ ಅನ್ನತ್ತಿರ್ಲ? ಸಣ್ಣ ಗಾಳಿ ಬರತ್ತದ್ರಿ. ಹೌದ್ರಿ, ಬಿಸಿ ಮಾಡ್ಲೇನ? ಬರೀ ಇಲ್ಲೇ ತಗೋರ ಮನ್ಸು. ಅನ್ನ ತೊಗರೆ ಕರ್ಕೊಂಡು ಹೋಗಿ ಬ್ಯಾಟ್ಸ್ಗೆ ಮಾಡಿ ಕಳ್ಸ ಅವನು. ಸಣ್ಣ ಗಾಳಿ ಬರತ್ತದ್ರಿ. ಹೌದ್ರಿ, ಬಿಸಿ ಮಾಡ್ಲೇನ? ಬರೀ ಇಲ್ಲೇ ತಗೋರ ಮನ್ಸು. ಕಳಿಸಿ ಕಾವಳಿ ಚೆನ್ನಾಗಿ. ನನ್ನ ಹೆಸರು ಡಯಾನ. ಸೌಂದರ್ಯಕ್ಕೆ ಮತ್ತೊಂದು ಹೆಸರೇ ಡಯಾನ. ಸೂರ್ಯ ಅಂದ್ರೆ ಬೆಂಕಿ, ಮುಟ್ಟಿದ್ರೆ ಸುಡುತ್ತೆ. ರಾಜಸ್ಥಾನಿ ಹುಡುಗಿರ್ಗೆ ಡಯಾನ ಅಂತ ಡಯಾನ. ನನ್ನ ಹೆಸರು ಡಯಾನ. ಎವರ್ಗ್ರೀನ್ ಯೌವನ ಆಂಟಿ ಆಂಟಿ. ಹಾಯ್ ಗೈಸ್. ಹಾಯ್ ಗಾಯ್ಸ್. ಫ್ರೈಡೆ ರಿಯಾಕ್ಷನ್ ವಿಡಿಯೋಗೆ ಸ್ವಾಗತ, ಮರಳಿ ಸುಸ್ವಾಗತ. ಏನಣ್ಣ ಹಾಟೇನ ಮಗನ? ಬನ್ನಿ ನೋಡೋಣ. ಎಲ್ಲ ನಿಮ್ ಕಣ್ಣನ್ ಮಕ್ಳು ಫ್ರೆಂಡ್ಸ್. ಕಣ ಇದೇ ಹಿಂಗ್ ಬೈತಾ ಇದೆಯಾ? ಆ ಬಡ್ಡೆಕ್ಲಿ ಏನ್ ಮಾಡೋರು ಗೊತ್ತಾ ರಾತ್ರಿ? ಏನ್ ಮಾಡಿದ್ರು? ಹಸು ಅಡಿಕೆ ಹೋಗ್ಬಿಟ್ಟು ಕೆಚ್ಲಿಗೆ ಬಾಯಿ ಹಾಕೊಂಡು ಹಾಲೆಲ್ಲ ಖಾಲಿ ಮಾಡೋರೆ. ಹೌದಾ? ಇನ್ನೊಂದ್ಸರಿ ಅವ್ರ ಏನಾರ ಬಂದ್ರೆ ಹೇಳ್ಬಿಡು. ನಾನು ಹೇಳ್ತೀನಿ ಬಿಡೋಣ. ನೀನ್ ಯಾಕೆ ಹಿಂಗ್ ಬೈತಿ ಬಿಡೋಣ? ಹೇಳ್ಬಿಡು ಅವ್ರಿಗೆ. ಬಡ್ಡಿಯವ ನೆನ್ನೆ ಆ ಬೋರಣ್ಣನ ಕೊಟ್ಟಿಗೆಲಿ ಹಸಿನ ಕೆಚ್ಚಲ್ಗೆ ಬಾಯಿ ಹಾಕಿ ಹಾಲು ಕುಡ್ದು ಬಿಟ್ಟಿದ್ವಲ್ಲ, ಗೊತ್ತಾಗೋಗ್ಬಿಟ್ಟದೆ ಕಳ ಅವ್ನಿಗೆ. ದಾರಿಲಿ ಹೋಯ್ತಾ ಇದ್ದವನ್ನ ನಿಲ್ಸ್ಬಿಟ್ಟು ಉಗಿತಾ ಬಿದ್ದವನೇ. ಗುರು ನೆನ್ನೆ ಒಂದ್ ಹಸಿನೆಲ್ಲ ಹಾಲು ಕುಡ್ದವೆ, ಇವತ್ತು ತೀರಾ ಬರೀ ಹಸಿನೆಲ್ಲ ಹಾಲು ಕುಡ್ಕೊ ಬರೋದು ನಡಿ ಗುರು. ಅಯ್ಯ ಬಡ್ಡಿಯವ ಅವ್ನ ಏನಂದ ಗೊತ್ತಾ? ಆ ಬಡ್ಡೆಗಳಿಗೆ ಹೇಳ್ಬಿಡು, ಇವತ್ ರಾತ್ರಿ ಏನಾರ ಬಂದ್ರೆ ಹಸುಗಳಿರೋ ಜಾಗದಲ್ಲಿ ಓರಿಗಳಿರ್ತವೆ. ಹೋಗ್ರಪ್ಪ ಬಾಯಕ್ರಿ. ಯಾರ್ ಗುರು ನೀವು? ಹಸುಗಳಿಗೆ ಕೆಚ್ಚಲಿಗೆ ಬಾಯಾಗಿ ಹಾಲು ಕುಡ್ದಿದ್ದೀರಾ? ಹೋಗಿ ಹೋರಿ ಕಟ್ಟಿದಾರತ್ರೆ, ಅದಕ್ಕೂ ಬಾಯಾಗಿ ಕುಡ್ದು ಬಿಡಿ. ಬಡ್ಡೆಗಳಿಗೆ ಹೇಳ್ಬಿಡು, ಇವತ್ ರಾತ್ರಿ ಏನಾರ ಬಂದ್ರೆ ಹಸುಗಳಿರೋ ಜಾಗದಲ್ಲಿ ಓರಿಗಳಿರ್ತವೆ. ಹೋಗ್ರಪ್ಪ ಬಾಯಕ್ರಿ. ಶಿಷ್ಯ ಎಲ್ಲಾ ಮರಿನು ಇಲ್ಲೇ ಐತೆ, ನಮ್ ವಾತ ಎಲ್ಲೋ ಕಾಣಿಸ್ತಾನೆ ಇಲ್ಲ. ಎಲ್ಲ ಆ ಕಡೆ ಮೇಯ್ತಾ ಇರ್ಬೇಕು, ಬಣ್ಣ ಹೋಗಿ ನೋಡ್ಕೊ ಬರವ ನೋಡಿ. ಏನೋ ಶಿಷ್ಯ ಇದ್ಯಾವ ತರ ಗದ್ದೆ ಹುಡಿಕೊಂಡು ಹೋಯ್ತು ಇದು? ಏನನ್ನ ಇದಂತ ಕಾಮಿಡಿ. ಅವಳಂತ್ರು ಬಿಡಿ ನಾಚಿಕೇರಿ. ಎಂತ ಗದ್ದೇರಿ ನೀವು? ಅಣ್ಣ ನಿಂಗ್ ಬೇಜಾರಾಗಲ್ಲ ಅಂದ್ರೆ ಒಂದ್ ಸಣ್ಣ ಸೌಂತಿಕಾಯಿ ತೊಳಿ. ಇನ್ನೇಗ ನೋವು ಆಗೋದಿಲ್ಲ ಅಂದ್ರೆ ಏನ್ಲೇ? ಇದು ಡಬಲ್ ಮೀನಿಂಗ್ ಡೈಲಾಗ್. ನೀನು ನೋವಾಗಿ ದೊಡ್ಡದೇ ತಗೋದು.
ಇದ್ರ ಬಿಟ್ಟು ನಾವೇನ್ ಹೇಳೋದು ಬೇಬಿ ಬೇಬಿ ನಂಗೆ ಡ್ರೆಸ್ ತಗೋಬೇಕಿತ್ತು ಒಂದ್ 10,000 ಇದ್ರೆ ಕೊಡ್ತೀಯಾ? 10,000ನಾ? ಸರಿ ಥ್ಯಾಂಕ್ ಯು ಬೇಬಿ. ಸರಿ ಬೇಬಿ ಹೋಗಣ್ವಾ. ಲೋ ಮಗ ನಮ್ಮಮ್ಮ ತುಂಬಾ ಸೀರಿಯಸ್ ಅಲ್ಲಿ ಇದಾರೆ ಕಣೋ, ಒಂದ್ 10,000 ರೂಪಾಯಿ ಬೇಕಿತ್ತು ಮಗ. ಇವಾಗಿತ್ತು ನಮ್ಮ ಹುಡುಗಿ ಕೊಟ್ಬಿಟ್ಟೆ. ನಿಮ್ಮ ಅಮ್ಮಂಗೆ ಹುಷಾರಿಲ್ವಾ? ಹೌದು. ಸರಿ ತಗೊಳ್ಳಿ. ಥ್ಯಾಂಕ್ಸ್ ಮಗ. ಸರಿ ಆಯ್ತು. ರಾತ್ರಿ ಒಂದು ಕ್ವಾರ್ಟರ್ ಓಲ್ಡ್ ಮಂಗ್ ಕೇಳ್ಬೇಕು. ಸರಿ ಆಯ್ತು ಮಗ, ಬಾಯ್. ಸರಿ ಆಯ್ತು. ಇವನು ನಮ್ಮಂತವನೇ ರಾತ್ರಿ ಒಂದು ಓಡುವಂತ ಕಟ್ಟಿ ಎಷ್ಟಾರ ದೋಸ್ತಿ ಅಲ್ವಾ, ದೋಸ್ತಿ ಬಿಟ್ಟು ಕೊಡಕ್ ಆಗಲ್ಲ. ನಾನು ಇವಾಗ ಬೇಡ, ಊಟ ಆಮೇಲೆ ಮಾಡ್ತೀನಿ. ಮಾಡ್ರಿ ಪರವಾಗಿಲ್ಲ. ಅಮ್ಮಿ ಅಂತ ಅದೃಷ್ಟ ಇಲ್ಲ ಗುರು. ನೀವಾದ್ರೂ ಮಾಡಿ, ನಾನು ಡಿಸ್ಟರ್ಬ್ ಮಾಡಲ್ಲ. ಮಾಡಿ ನೀವು ಮಾಡಿ. ಅಂದ ಸಿಂಗಲ್ ಅನ್ಸುತ್ತೆ, ನಿಮ್ಗಂತರೂ ಆ ಅದೃಷ್ಟ ಇಲ್ಲ. ಆ ಪ್ರಾಣಿಗಳು ನೀವೇ ಕಟ್ಟೆ ಹೊರ್ಕೋತಾ ಇದ್ರೆ ನೇಚರ್ ಎಲ್ಲರಿಗೂ ಒಂದು ಟೈಮ್ ಕೊಟ್ಟೆ ಕೊಡ್ತೇವೆ. ಅದಕ್ಕೆ ಮತ್ತೆ ಸುತ್ತಡಿ ಬಾ ಅಣ್ಣ, ಒಂದ್ ರೇಟ್ ಕೊಡ್ತೀನಿ ಬಾ ಇಲ್ಲಿ. ಮದುವಿಲ್ಲ ಶಾ ಎಲ್ಲ ತೊಂದ ಅದ್ರ ಮೇಲೆ ಹಾಕೋಲ್ಲ ಅಂತ ಕೇಳ್ತಾರೆ. ಅದ್ಭುತ ಪದಗಳನ್ನ ನಿಂದೇನಾ ಕಲ್ಲಿ ಬೇಡೋದು ಮಗ. ಎಲ್ಲಿ ಬಾಣ ಬಿಡು ಅಪ್ಪ, ಹೋಗು. ಎಲ್ಲಿ ಮನ್ಯಾಗಲ್ಲಿ ಬಿಡು, ಮಕ್ಳು ಹೊಡ್ತಾವು. ಹೋಗು. ನಾನು ಬರುತ್ತೆ ಬಿಲ್ಲು ಬಾಣ ಎಲ್ಲಿ ಬಿಡ ಬಿಟ್ಟಿಗೆ ಇಲ್ಲಿ. ಯಾರ ಹೊಲ ಯಾರ ಮನಿ ಎಲ್ಲಿ ಬಾಡ ಬಿಡ್ಬೇಕಲ್ಲಿ ಬಾಡ ಬಿಡೋ. ಓಹೋ ಅಂದ್ರ ಮಕ್ಳು ಹಾಕವು. ಇಲ್ಲಿ ಬಂದು ಏನು ಕಿಸಿ ಹಾಕತ್ತಿದೆ ಅಂತ ಶಿವಪುತ್ರ ಅವ್ರು ಕೇಳ್ತಾ ಇದ್ದಾರೆ. 3 ರೈಸ್ ತಗೋರಿ. 3 ರೈಸ್ ಐತಿ. ಯಾಕೋ ಪಾಪ ಅವಂದ ಕುಳಾಡಿ ತಗೋಕ್ತು. ಅವಂಗ ಹುಡುಗಿ ಯಾರು ಇಲ್ಲೋ, ಸಿಂಗಲ್ ಅದಾನವ. ಅವ್ನ ಒಳಗಡೆ ಯೂಸ್ ಆಗೋದಿಲ್ಲ. ಹುಡುಗಿ ಇರ್ಲಿಕ್ಕೆ ಏನಾಯ್ತು, ದೇವ್ರ ಮುತ್ತಿನತ್ತ 2 ಕೈ ಕೊಟ್ಟಾನ ಅವಂಗ. ಅವಂಗ ಅಂತದ್ದು ಮಾಯ್ತಾ ಇಲ್ಲೋ ಪಾಪ. ಮುಚ್ಚ ಬಾಯಿ, ನೀನು ಒಬ್ಬ ಫ್ರೆಂಡ್ ಏನೋ. ಪಾಪ ಆಗ ಸುಮ್ಮನೆ ಕೂತಿದ್ದಾನೆ. ಇವರೇ ಮಾತಾಡಿ ಅವ್ರನ್ನ ಅಸಹ್ಯ ಮಾಡ್ತಾ ಇರ್ತಾರೆ. ಎಂತ ಫ್ರೆಂಡ್ಸ್ ಮಾಡ್ಕೊಂಡು. ಹಲೋ ಬೇಬಿ, ಚಾ ಕುಡ್ದ್ಯಾ? ಚಾ ಕುಡ್ದಿ ಇಲ್ಲ ಹಾಲು ಕುಡ್ದಿ? ಊಟಿಂದ ಬಂದ್ರ ನನಗೂ ತಾಗಳು ಮಾತಾಡಲಿಲ್ಲ. ಅಣ್ಣ ಸ್ವಲ್ಪ ಜೋರಾಗಿ ಮಾತಾಡ್ತೀನಿ, ನನಗೆ ಕೇಳೋಂತಾಗಿದೆ. ನೀವು ತಡಿ, ನಮ್ಮ ಮಳೆ ಮಾತಾಡ್ತಾನ ಅಂತ ಸಣ್ಣ ಹುಡುಗ ಕೊಡ್ತೀನಿ. ಅಡಿ ಹಲೋ ಅಕ್ಕ. ಬರೀ ಬರ್ತ ಯಾವಾಗಂತಿ ಹುಚ್ಚನ ಹಾಟ್ಯ ಮನ್ಯಾಗಿದ್ರೆ ಹೇಳ್ಕೊಟ್ರೇನ? ಚಪ್ಪಲ್ ಹಾರ ಹಾಕಿ ಬಿಡ್ತೀನಿ ನಿನಗ. ಕೊಡಲ್ ಫೋನ್ ನಿಮ್ಮ ಅವ ಕಡೆ. ಮಕ್ಕಳು ನೀವು ಮೋಸ್ಟ್ಲಿ ಮಕ್ಕಳು ನೀವು ಮಾತಾಡ್ಬೇಕು. ಏನು ಮೊಬೈಲ್ ನೋಡ್ಕೊತ ಕಡೆ. ದಿಸ್ ಇಸ್ ರಾಂಗ್ ಅಂತ ಅನ್ಸುತ್ತೆ. ಆಂಟಿ, ನಿಮ್ಮ ಕಂಟೆ ಅಷ್ಟೇ. ಐ ಲವ್ ಯು. ಅಲ್ಲ, ನೀವು ಬರೇ ನಮ್ಮ ಆಂಟಿ ಊರ್ನ ಲವ್ ಮಾಡ್ತಿರಲ್ಲ, ನಿಮ್ಗೆ ಹುಡುಗಿಯರ್ ಸಿಗಂಗಿಲ್ಲ ಲವ್ ಮಾಡಾಕ. ಹುಡುಗ್ಯಾರಿಂದ ತಿರುಗಿದ್ರ 3 ವರ್ಷ, ಆಂಟಿಗಳು ಹಿಂದೆ ತಿರುಗಿದ್ರ 3 ದಿನದಾಗ ಡೀಲ. ಈ ಆಂಟಿಗಳು ಹುಡುಗಿಯರಿಂದ ಬಿದ್ರೆ ನಮ್ಮ ಜೀವನ ಅದೋ ಗತಿ. ಅದರ ಬದಲು ಉದ್ಯೋಗದಿಂದ ಬಿದ್ರೆ ನಮ್ಮ ಜೀವನ ಆದ್ರೂ ಉದ್ಧಾರ ಆಗುತ್ತೆ. ನಾಗೋಣ ಬರತ್ತಂದ ಹೇಳಿ. ಅವ್ನ ಜೋಡಿ ಮಾತಾಡಕ್ ಹೋಗ್ಬಿಡ್ರಿ. ಈಗ 4 ದಿವಸ ಆತ ಜಿಮ್ಮಿಗೆ ಹೊಂಟ, ಬಾಳ ಅಡ್ಡ ತಿಡ್ಡಿ ಮಾತಾಡಕತ್ತಾನವ. ಏನ ಜಿಮ್ಮಿಗೆ ಹೋಗ್ಬಂದ್ಯಾ? ಜಿಮ್ಮಿಗೆ ಹೋಗಿ ಬಂದೆ. ಏಸ್ ಮಂದಿ ನೀವು ಅಣ್ತಂಬ್ರ? ಇಬ್ರೇನ? 4 ಮಂದಿ ಇದ್ರ ಏನ್ ಹರ್ಕೊಂತಿದ್ರಿ?
ಜಿಮ್ಮಿಗೆ ಹೋಗಿ ಫುಲ್ ತಾಕತ್ ಬಂದಿದೆ, ಹಂಗಾಗಿ ಮಾತಾಡ್ತಾ ಇದ್ದಾನೆ. ಜಿಮ್ಮಿಗೆ ಹೋದ್ರೆ ಹಿಂಗ್ ಮಾತಾಡ್ತಾರ. 4 ಮಂದಿ ಇದ್ದವ್ರು ಏನ್ ಹರ್ಕೊಂತಿದ್ರಿ? ಏನ್ ಹರ್ಕೋತೀರಿ ಹರ್ಕೋ. ನಿಮ್ಮ ಅವನು ಮದ್ವೆ ಆಗ್ಬೇಕಂದ್ರೆ ಆಗ್ಬೇಕನಾ ತಾಳಿ ಕಟ್ಟಬೇಕು ಅಂತ ಏನ ಹಾಟೇನ ಮಗನ ಹಣ್ಮೆ ನಾ ಹರಿದ ಕಾಲಕ್ಕ ಯಾರು ನನ್ ಕಣ್ಣೆತ್ತಿ ನೋಡಿಲ್ಲ. ಇವನ್ ಕೈಯಾಗಿದ್ದ ನನಗೆ ಇಂತ ಮಾತು ಅನ್ಸಾಕತ್ತಿ ನನಗ. ಶಂಕ್ರಿಯ ಬೇಕಾದ್ರೆ ನಮ್ಮ ತಂಗಿಗ್ ಮಾಡ್ಕೋ, ನಿನ್ ಕಾಲು ಮುಗಿತೀನಿ, ನಿನ್ ಕೈ ಮುಗಿತೀನಿ, ನಮ್ಮ ಅವ್ಗೆ ಬಿಟ್ಟು ಬಿಡ್ಲಿ, ಬದುಕಿದಾಳ. ಲೇ ಆ ಪಡಿಸಿ ಮಗನ, ನೀ ನಮ್ಮ ಅವ್ಗ್ ಮಾಡ್ಕೊಂಡ್ಯಾ ನಮ್ ತಂಗಿ ಮಾಡ್ಕೊಂಡಿ? ನಾನ್ ನಿಮ್ಮ ಅವ್ಗ್ ಮಾಡ್ಕೊಂತೀನಿ. ಅದಕ್ಕೆ ನಾನು ನಿಮ್ಮ ಅವ್ಗ್ ಮಾಡ್ಕೊಂತೇನೆ. ಕಾಮಿಡಿ ತುಂಬಾ ಅವಘಡ ಇರ್ತಾವೆ, ತುಂಬಾ 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 ಅವಘಡ ಕಾಮಿಡಿ ಮಾಡ್ತಾರೆ. ಒಂದ್ ಜರ ಫೋನ್ ಕೊಡಪ್ಪ, ಒಂದ್ ಜರ ಅರ್ಜೆಂಟ್ ಕಾಲ್ ಮಾಡ್ಬೇಕಾಗಿತ್ತು ಒಂದು. ಅಲ್ಲ ಈ ವಯಸ್ಸಿನಾಗ ಯಾರಿಗೆ ಮಾಡ್ತಿರ್ಬೇಕು ಮುತ್ತೆ ಕಾಲ? ಮಾಡ್ತಿರ್ಬೇಕು. ಕೊಡಿ ಕೊಡಿ ಹೌದು, ಪಾಪ ಅಜ್ಜ ಕೇಳ್ತಾ ಇದ್ದಾರೆ. ಹಲೋ ಬೇಬಿ, ಬೇಬಿ ಈಗ ನನ್ನ ಫೋನಿಗೆ ಫೋನ್ ಅಂತ ಹೋಗ್ಬೇಡ, ಮನ್ಯಾಗ ಎಲ್ಲಾ ವಿಷಯ ಗುರ್ತಾಗೈತಿ. ಬೇಬಿ ಅಜ್ಜಿಗೆ ಎಲ್ಲ ಗೊತ್ತಾಗಿದೆ, ಫೋನ್ ಹಚ್ಚಕ್ ಹೋಗ್ಬೇಡ, ಬೇರೆದವ್ರಿಗೆ ಫೋನ್ ಹಚ್ಚಿ ಅಜ್ಜಿಗೆ ಕೊಡಿಸು. ಪಲ್ಲನ್ ಮುರಿದ ಕೈ ನಾ ಏನೋ ಕೇಳ್ಬೇಕಪ್ಪ ನಿನಗೆ. ಮುಗತಿ ಏನ ಸಾವಕಾಸಪ್ಪ ಸಾವಕಾಸ ಒಂದ್ ಸ್ವಲ್ಪ. ಬ್ಯಾಂಕ್ನ್ಯಾಗ ರೊಕ್ಕ ಇಟ್ಟದಾವ. ಪಲ್ಲನ್ ಮುರಿದ ಪಲಂಗ ಮುರಿದೈತಿ. ಪಲಂಗ್ ಮುರಿತು? ಅದ್ಯಾಂಗ ಮುರಿತು ಸೋ ಮಗನ? ಇನ್ನ ಮದುವೆ ಆಗಿ 1 ತಿಂಗಳು ಆಗಿಲ್ಲ, ಹೊಸ ಪಲಂಗ. ಅದ್ ಹೆಂಗ್ ಮುರಿತು, ಎದಕ್ ಮುರಿತು, ಏನ್ ಮಾಡಾಕ್ ಹೋಗಿ ಮುರಿತು ಕೇಳಾಕ್ ಹೋಗ್ಬಾರ್ದು. ಹಂಗೆಲ್ಲ ತಿಳ್ದಾವ ಅದಿ ಒಂದ್ ಸ್ವಲ್ಪ. ಒಟ್ಟ ಮುರ್ದತ್ ನೋಡ್ಬಾ ಪಲಂಗ. ಅಲ್ಲೋ ಹೆಂಗರ್ತಿದಂಗಿಲ್ಲ, ಹಿಂಗ 1 ತಿಂಗಳ ಆತು ಹೊಸ ಪಲಂಗ. ಹೊಸಾದ ಅನ್ನಕೇನ್ ಸಾದಾ ಕಂಪನಿ ಇರ್ಬೇಕದ. ಒಟ್ಟ ಪಲಂಗ್ ಮುರ್ದೈತಿ. ಈಗ ಅದ ಪಲಂಗ್ ಇಲ್ದ ನನಗೂ ನೀತಿ ಪೈತಿ ಬರುದಿಲ್ಲ. ಯಾಕಂದ್ರ ಮೊದಲು ಚಾಪಿ ಗೀಪಿ ಹಾಸ್ಕೊಂಡ್ ಎಲ್ಲಾರ ಅಂಗಳಾಗ ಬೀಳ್ತೀನಿ. ಈಗ ಅದ 1 ತಿಂಗಳ ಆತ್ಲಾ ಪಲಂಗ್ ಮೇಲೆ ಮಕ್ಕೊಂಡ. ಹಿಂಗಾಗಿ ನೀನ್ ರಾತ್ರಿ ಪಲಂಗ ಮುರ್ದೈತಿ. ಈಗ ಇಬ್ರು ಗಂಡ ಹೆಂಡತಿ ಕೂಡಿ ಒಟ್ಟು ಹೊಸ ಪಲಂಗ್ ತರು ಪ್ಲಾನ್ ಮಾಡೈತಿ. ಸ್ವಲ್ಪ ಏನಾರ ರೊಕ್ಕ ಕೊಟ್ಟಿ ಅಂದ್ರ. ಅಲ್ಲೋ ಹೊಸ ಪಲಂಗ ಮುರಿದ್ರಿ? ಅದ್ಯಾಂಗ ಏನ್ ಮುರಿದ್ರಿ ಅವ? ಏನ್ ಹಿಂಗ ಸುಚಾಡತ್ತಿ? ಕುಂಡ್ರ ಗಪ್ ಕುಂಡ್ರ, ನಾ ಹೇಳ್ತೇನೆ ಕುಂಡ್ರ. ಏಪ ಯಾಕ ಹಗಲೆಲ್ಲ ಕೇಳತ್ತಿ? ಹೆಂಗ್ ಮುರಿದ್ರಿ ಕೇಳ. ಅಣ್ಣನಿಗೆ ಹೊಸದಾಗಿ ಮದುವೆ ಆಗಿದೆಯಲ್ಲ, ತುಂಬಾ ಕಷ್ಟಪಟ್ಟಿದ್ದಾನೆ, ತುಂಬಾ ತಾಕತ್ತಿದ್ದಾನೆ ಅಣ್ಣ. ಅದಕ್ಕೆ ಪಲ್ಲಂಗ ಮುರಿದಿದೆ. ಒಂದು ಹೊಸ ಪಲ್ಲಂಗ ಕೊಡಿಸ್ಬಿಡಿ. ಹೊಸ ಪಲ್ಲಂಗ ಕೊಡಿಸಿದ ಮೇಲೆ ಪಲ್ಲಂಗ ಮುರಿತಂದ್ರೆ ಏನ್ ಮಾಡೋದು? ಇರ್ಲಿ, ಕಾಮಿಡಿ ಚೆನ್ನಾಗಿತ್ತು. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಂತ ಹೇಳ್ತಾ ಮತ್ತೆ ಶಿವನ ಮತ್ತೆ ಖುಷಿಯಿಂದ ನಗೋಣ. ಥ್ಯಾಂಕ್ ಯು, ಬಾಯ್, ಸಿ ಯು ಅಗೇನ್.